ಬರ್ತ್ಡೇ ಸೆಲೆಬ್ರೇಟ್ ಮಾಡಲು ಫ್ರೆಂಡ್ಸ್ನ ಪಾರ್ಟಿಗೆ ಕರೆದಿದ್ದ. ಆದ್ರೆ ಆ ಸ್ನೇಹಿತರೆ ಆತನ ಅಂತ್ಯಕ್ಕೆ ಕಾರಣವಾಗ್ತಾರೆ ಅಂತ ಅವನಿಗೆ ಗೊತ್ತೇ ಆಗಿರಲಿಲ್ಲ. ಪಾರ್ಟಿಯ ಬಿಲ್ ಕಟ್ಟುವ ವಿಚಾರಕ್ಕೆ ಗಲಾಟೆ ನಡೆದು ಆತನನ್ನೇ ಫ್ರೆಂಡ್ಸ್ ಕೊಲೆ ಮಾಡಿದ್ದಾರೆ. ಈ ಘಟನೆ ನಡೆದಿದ್ದು ಎಲ್ಲಿ? ಹುಟ್ಟಿದ ದಿನವೇ ಸಾವಿನ ಮನೆ ಸೇರಿದ್ಯಾರು? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಪಾರ್ಟಿಗೆ ಬಂದವರಿಂದಲೇ ಬರ್ತ್ಡೇ ಬಾಯ್ ಕೊಲೆ. ಪಾರ್ಟಿ ಬಿಲ್ ವಿಚಾರಕ್ಕೆ ಗಲಾಟೆ, ಕೊಲೆಯಲ್ಲಿ ಅಂತ್ಯ. 4 ದಿನ ಕೋಮಾದಲ್ಲಿದ್ದ ಯುವಕ, ಚಿಕಿತ್ಸೆ ಫಲಿಸದೆ ಸಾವು. ಈ ಫೋಟೋದಲ್ಲಿ ಕಾಣ್ತಿರುವ ಯುವಕನ ಹೆಸರು ಸಂದೀಪ್ ಅಂತ. ಸ್ನೇಹಿತರ ಜೊತೆ ತನ್ನ 23ನೇ ವರ್ಷದ ಬರ್ತ್ಡೇ ಪಾರ್ಟಿ ಮಾಡಿಕೊಳ್ಳಲು ಹೋದವನು ದಾರುಣ ಅಂತ್ಯ ಕಂಡಿದ್ದಾನೆ. ಹೌದು, ಈ ಘಟನೆ ಬೆಂಗಳೂರು ಹೊರವಲಯದ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಡ್ಡರಪಾಳ್ಯದಲ್ಲಿ ನಡೆದಿದೆ. ಕಳೆದ 16ನೇ ತಾರೀಕಿನಂದು ಸಂದೀಪ್ ಬರ್ತ್ಡೇ ಇತ್ತು. ಸ್ನೇಹಿತರ ಜೊತೆ ಪಾರ್ಟಿ ಮಾಡಲು ಕುಂಬಾರನಹಳ್ಳಿ ಸಮೀಪದ ಬಾಂಗ್ಲೋ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋಗಿದ್ದ. ಅಲ್ಲಿ ಕೇಕ್ ಕಟ್ ಮಾಡಿ ಸ್ನೇಹಿತರ ಜೊತೆ ಎಣ್ಣೆ ಪಾರ್ಟಿ ಮಾಡಿ ಎಲ್ಲರೂ ಕೂಡ ಕಂಠಪೂರ್ತಿ ಕುಡಿದಿದ್ರು. ಕೊನೆಯಲ್ಲಿ ಬಿಲ್ ಕಟ್ಟೋಕೆ ಸಂದೀಪ್ ಬಳಿ ಅಷ್ಟೊಂದು ಹಣ ಇರಲಿಲ್ಲ. ಈ ವೇಳೆ ಸಂದೀಪ್ ಮತ್ತು ಸಂತೋಷ್ ನಡುವೆ ಕಿರಿಕಾಗಿದೆ. ಅಲ್ಲಿದ್ದ ಉಳಿದ ಸ್ನೇಹಿತರು ಬಿಡಿಸಿ ಕಳುಹಿಸಿದ್ರು. ಆದ್ರೆ ಮನೆಗೆ ಹೋಗದ ಸಂದೀಪ್ ಅಲ್ಲಿಂದ ಊರಿನ ಬಳಿ ಇರುವ ವಾಲಿಬಾಲ್ ಕೋರ್ಟ್ ಬಳಿ ಸ್ನೇಹಿತರ ಜೊತೆ ಮತ್ತೆ ಎಣ್ಣೆ ಹಾಕೋಕೆ ಹೋಗಿದ್ದ. ವಿಚಾರ ತಿಳಿದ ಸಂತೋಷ್ ಮತ್ತು ಸಾಗರ್ ಅಲ್ಲಿಗೆ ಎಂಟ್ರಿ ಕೊಟ್ಟು ಏಕಾಏಕಿ ಸಂದೀಪ್ ಮೇಲೆ ಹಲ್ಲೆ ನಡೆಸಿದ್ರು. ಅಲ್ಲಿಂದ ಜಿಗಣಿ ಪೊಲೀಸ್ ಠಾಣೆಗೆ ಹೋಗಿ ಸಂದೀಪ್ ದೂರು ನೀಡಿ ಮನೆಗೆ ಬಂದಿದ್ದ. ಬಾರ್ಗೆ ಹೋಗಿದ್ರು ಸರ್, ಅವ್ನ ಫ್ರೆಂಡ್ ಕೇಕ್ ಕಟ್ ಮಾಡ್ಬೇಕಂತ ಕರ್ಕೊಂಡು ಹೋಗಿದ್ರು. ಹೋದಾಗ ಬಿಲ್ ಇವನ ಹತ್ರ ಇದಿಲ್ಲ. ಬಿಲ್ ಇವನು 2000 ಏನೋ ಹಾಕಿದ್ದಾನೆ. ಇನ್ನು ಮಿಕ್ಕಿದ್ ಇವನ ಹತ್ರ ಅಮೌಂಟ್ ಇಲ್ಲ. ಒಟ್ಟು 5000ನೇ ಆಗಿತ್ತು. ಇವ್ನು 2000 ಕಟ್ಬಿಟ್ಟು ಬಂದವನೆ. ಆಮೇಲೆ ಇಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟು ಇದಾರೆ. ಅವ್ನ್ ಬಿಟ್ಬಿಟ್ಟು ಆಮೇಲೆ ಅವ್ರ ತಮ್ಮ ನಮ್ಮ ಅಣ್ಣನ್ ಕುಡ್ಸ್ಬಿಟ್ಟು ಬಿಟ್ಬಿಟ್ಟು ಬಂದಿದ್ಯಾ ಅಂದ್ಬಿಟ್ಟು ಅವಾಗ ಸ್ಟಾರ್ಟ್ ಮಾಡಿದ್ದಾರೆ. ಸಾಗರ್ ಅವರ ಅಣ್ಣ ಸಂತೋಷ್ನ ಅವಾಗ ಇಲ್ಲಿ ಬಂದು ಗಲಾಟೆ ಮಾಡ್ಕೊಂಡಿದ್ದಾರೆ. ಅಣ್ಣ ತಮ್ಮ ಸೇರಿ ಹೊಡೆದಿದ್ದಾರೆ ಅಂತ ಗೊತ್ತಾಯ್ತು. ಆಮೇಲೆ ನಾನ್ ಬರುವಾಗ ಗಲಾಟೆ ಏನಿದ್ದಿಲ್ಲ. ಅವ್ನ ಪಾಡಿಗೆ ಸ್ಟೇಷನ್ಗೆ ಹೋಗ್ಬಿಟ್ಟಿದ್ದ ನನ್ನ ತಮ್ಮ. ಸಾಗರು, ಸಂತೋಷ್, ಮುರುಗನು, ರೇವಂತ್, ಪ್ರಭು ಅಂದ್ಬಿಟ್ಟು ಅವ್ನ್ ಬಂದ ಮೊದ್ಲೇ ಅಷ್ಟಲ್ಲೇ ಏನೋ ನಂಗೆ ಹೊಡಿಯಕ್ಕೆ ಹೆಚ್ಚಾಕಿದೆ ಅಂತೆ. ನಂಗೆ ಯಾರ್ಯಾರ ಫೋನ್ ಹಾಕ್ಸಿ ಏನೇನೋ ಹೇಳಿದ್ಯ ಅಂತ ಹೇಳ್ದ. ನಾನು ಎಲ್ಲ ಹೇಳಿದ್ದೀನಿ ಅಂತ ನಾನು ಸಂದೀಪ್ ಅಣ್ಣ ಹೇಳ್ದೆ. ಹಂಗೆ ತಳ್ಕೊಂಡು ಹೋಗೋ ಅಷ್ಟ್ರಲ್ಲಿ ಸಾಗರ್ನ ಹಿಂದೆ ಇಲ್ಲಿ ಹೊಡೆದಿರೋ ಅಷ್ಟಲ್ಲೇ ಅವನು ನಾನು ಸಂದೀಪ್ ಅಣ್ಣ ಮಾತಾಡೋದೆಲ್ಲ ಸಾಗರ್ ಹತ್ರ ಜಗಳ. ಸಾಗರ್ನ ಹೋಗಿ ಒದ್ದಿದ್ದಕ್ಕೆ ಬಿದ್ದಿರೋದು ಕಲ್ ಬಿದ್ದಿರೋದು. ಆಮೇಲೆ ನಂಗೆ ಕರ್ಕೊಂಡು ಸ್ಟೇಷನ್ಗೆ ಹೋದೆ. ಗಲಾಟೆಯ ಬಳಿಕ ಮನೆಯಲ್ಲಿದ್ದ ಸಂದೀಪ್ಗೆ ವಾಂತಿ, ತಲೆನೋವು ಶುರುವಾಗಿದೆ. ತಲೆಯೊಳಗೆ ರಕ್ತ ಹೆಪ್ಪುಗಟ್ಟಿ ಮೆದುಳಿಗೆ ಪೆಟ್ಟು ಬಿದ್ದಿತ್ತು. ಹತ್ತಿರದ ಕ್ಲಿನಿಕ್ಗೆ ಹೋಗಿ ಇಂಜೆಕ್ಷನ್ ತೆಗೆದುಕೊಂಡು ಬಂದು ಮನೆಯಲ್ಲಿ ಮಲಗಿದ್ದ. ಮತ್ತೆ 1 ದಿನದ ಬಳಿಕ ಅದೇ ರೀತಿ ತಲೆನೋವು, ವಾಂತಿ ಬರಲು ಶುರುವಾಯಿತು. ಇಲ್ಲಿನ ಖಾಸಗಿ ಆಸ್ಪತ್ರೆಗೆ ಬಂದಿದ್ದ ಸಂದೀಪ್ಗೆ ಚಿಕಿತ್ಸೆ ನೀಡಿದ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಸೆಂಟ್ ಜಾನ್ ಆಸ್ಪತ್ರೆಗೆ ಕಳುಹಿಸಿದರು. ಅಲ್ಲಿ ಪರೀಕ್ಷೆ ನಡೆಸಿದ ಬಳಿಕ ಸಂದೀಪ್ ತಲೆಗೆ ಗಂಭೀರ ಗಾಯವಾಗಿರುವುದು ತಿಳಿದಿದೆ. ಅಲ್ಲಿಂದ ಮಡಿವಾಳದ ಕಾವೇರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಸಂಪೂರ್ಣ ಪ್ರಜ್ಞೆ ಕಳೆದುಕೊಂಡು ಕೋಮಾಗೆ ತಲುಪಿದ ಸಂದೀಪ್ ಚಿಕಿತ್ಸೆ ಫಲಕಾರಿಯಾಗದೆ ಕಳೆದ 28ನೇ ತಾರೀಕಿನಂದು ಸಾವನ್ನಪ್ಪಿದ್ದಾನೆ. ಮಗನ ಸಾವಿನ ವಿಷಯ ತಿಳಿದು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಸೂಕ್ತ ತನಿಖೆ ನಡೆಸಿ ನನ್ನ ಮಗನ ಸಾವಿಗೆ ಕಾರಣರಾದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಹೊಡೆದ್ಬಿಟ್ಟವ್ರೆ. ನನ್ಗೆ ಅವತ್ತು ಹೇಳಿಲ್ಲ. ಅವತ್ತು ಹೇಳ್ದ ಅಮ್ಮ ಇಲ್ಲಿ ಹೋಗ್ಬತ್ತೆ ಅಂತ ನಾನು ಎಲ್ಲ ಹೇಳ್ಬಿಟ್ಟು ಚಿಕನ್ ಕೊತ್ಕೆತ್ಕೊಂಡು ಹೋದೆ. ಸಂಜೆ ತಂದ್ಕೊಟ್ರೆ ಅಲ್ಲಿ ಉಳ್ತಿಲ್ಲ. ಆಮೇಲೆ ಇವಾಗ ಏನ್ ಮಾಡೋದು? ನನ್ನ ತಲೆನೋವು ಅಂತ ಹಾಸ್ಪಿಟಲ್ ತೋರಿಸಿ ಎಲ್ಲ ಇಂಡ್ವಾಡ್ ಕ್ಲಾಸಲ್ಲಿ ವೈಕಲ್ ಹಾಕಿದಾಗ ಆಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಬೆಂಗಳೂರು ಸಂಜೆನ್ಸ್ಗೆ ಹಾಕಿದೆ. ಅಲ್ಲಿ 3 ದಿವಸ ಹಾಕಿದೆ. ಆಮೇಲೆ ಬೇರೆ ಕಡೆ ಹಾಕಿದೆ ನಾನು. ನಿಮನ್ಸ್ ಹಾಕ್ದಲ್ಲ ಬೆಡ್ ಸಿಕ್ಕಿಲ್ಲ ನಮ್ಮ ಹುಡುಗನಿಗೆ. ಆಮೇಲೆ ಇದಕ್ಕೆ ಹಾಕಿದ್ರು ಕಾವೇರಿಗೆ. ಆಮೇಲೆ ಲಾಸ್ಟ್ ಡೇ ಏನಾಯ್ತು, ಅವರು ಎಲ್ಲ ಇಲ್ಲಪ್ಪ ಇದು ಮೇಂಡಲ್ಲಿ ಏನಿಲ್ಲ, ಕೆಳಗಿಂದ ಒಂದು ಆಟೋ ಹೊಡ್ಕೊಂತೈತೆ ಅಷ್ಟೇ, ಏನ್ ಮಾಡಕ್ಕಾಗಲ್ಲ ಎತ್ಕೊಂಡು ಹೋಗ ಅಂತ ಹೇಳಿದ್ರು. ನ್ಯಾಯ ಸಿಗ್ಬೇಕು ನಮ್ಗೆ ಸ್ಟೇಷನ್ ಅಲ್ಲಿ ನಮ್ಗೆ ರಕ್ಷಣೆ ಕೊಟ್ಟರೆ ಸಾಕಷ್ಟೇ. ನಮ್ಗೆ ಇನ್ನು ಪ್ರಕರಣ ಸಂಬಂಧ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಮೃತ ಸಂದೀಪ್ ತಂದೆ ದೂರು ನೀಡಿದ್ರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳಾದ ಸಂತೋಷ್ ಮತ್ತು ಸಾಗರ್ ಇಬ್ಬರನ್ನು ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿಗಟ್ಟಿದ್ದಾರೆ. ಅಂಬರೀಶ್, ಪಬ್ಲಿಕ್ ಟಿವಿ, ಆನೇಕಲ್.